ನಾನಿವತ್ತು ಮಾಡ್ತಾಯಿದ್ದೀನಿ ವಾಂಗಿಬಾತ್ ಗೊಜ್ಜು. ಬೇಕಾಗಿರುವುದು ಬದನೆಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, 1 ಕಪ್ಪು ವಾಂಗಿಬಾತ್ ಪೌಡರು, ಎಣ್ಣೆ, ನೆನೆಸಿಟ್ಟಿರೋ ಹುಣಸೆಹಣ್ಣು. ಸ್ಟವ್ ಹಚ್ಕೊಂಡಿದ್ದೀನಿ. ಬಾಣಲಿ ಇಡ್ತಾಯಿದ್ದೀನಿ ಸ್ಟವ್ ಮೇಲೆ. ಬಾಣಲಿ ಕಾಯಕ್ಕೆ ಬಿಡೋಣ. ಕಾಯ್ದಿದ ನಂತರ 1 ಕಪ್ ಎಣ್ಣೆ ತೊಗೊಂಡಿದ್ದೆ ಅಲ್ಲ, 1 ಕಪ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಹಾಕ್ಕೊಬೇಕು. ಸಿಂಪಲ್ ಅಡುಗೆ ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ನನ್ನ ಅಡುಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಎಣ್ಣೆ ಕಾಯ್ದಿದೆ, ಸಾಸಿವೆ ಹಾಕ್ಕೊತಾ ಇದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಫ್ರೈ ಆಗಕ್ಕೆ ಬಿಡೋಣ. ಇವಾಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಸಣ್ಣ ಕಟ್ ಮಾಡಿರೋ ಬೆಳ್ಳುಳ್ಳಿ. ಇವಾಗ ಸಣ್ಣ ಕಟ್ ಮಾಡಿರೋ ಈರುಳ್ಳಿ 1 ಕಪ್ ಸೇರಿಸ್ಕೊತಾ ಇದ್ದೀನಿ. ಇವಾಗ ಹಸಿಮೆಣ್ಸಿನ್ಕಾಯಿ ತೊಗೊತಾ ಇದ್ದೀನಿ. 5ರಿಂದ 6 ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಸೀಳ್ಕೊಂಡು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎರಡೂ. 1 ಕಪ್ಪು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಉದ್ದುದ್ದು ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಇವೆಲ್ಲ ಫ್ರೈ ಆಗಿದ ನಂತರ ಬದನೆಕಾಯಿ ತೊಗೊಂಡಿದ್ದೀನಿ, ಹಾಕ್ತಾಯಿದ್ದೀನಿ, ತೊಳೆದಿಟ್ಕೊಂಡಿದ್ದೆ. ಇವಾಗ ಎಳೆ ಬದನೆಕಾಯಿ ತೊಗೊಳ್ಳಿ. ವಾಂಗಿಬಾತ್ಗೆ ಎಳೆ ಬದನೆಕಾಯಿ ಆಗಬೇಕು, ತುಂಬ ಫ್ರೆಶ್ ಆಗಿರೋ ತೊಗೊಳ್ಳಿ ಆದಷ್ಟು. ಅವಾಗ ವಾಂಗಿಬಾತು ಗೊಜ್ಜು ತುಂಬ ಟೇಸ್ಟ್ ಇರುತ್ತೆ. ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಎಣ್ಣೆಲೇ ಫ್ರೈ ಆಗಬೇಕು. ಇವಾಗ 1 ಕಪ್ ಟೊಮೊಟೊ ತೊಗೊಂಡಿದ್ದೆ ಅಲ್ಲ, ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕಿದ ನಂತರ ಮಿಕ್ಸ್ ಆಗಿದ ನಂತರ 1 ಕಪ್ಪು ವಾಂಗಿಬಾತ್ ಪೌಡ್ರು ತೊಗೊಂಡಿದ್ದೆ ಅಲ್ಲ, ವಾಂಗಿಬಾತ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಫೈನಲಿ ಇದು ಚೆನ್ನಾಗಿ ಕುದ್ದು ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಥರ ಆದರೆ ಗೊಜ್ಜು ರೆಡಿಯಾಗಿದೆ ಅಂತ. ಇವಾಗ 1 ಕಪ್ಪು ನೆನೆಸಿ ಸೋಸಿಟ್ಕೊಂಡಿರೋ ಹುಣಸೆಹಣ್ಣು ಹುಳಿ ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣು. ಇವಾಗ ಫೈನಲಿ ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.